ಹಲೋ ನಮಸ್ತೆ ಎಲ್ಲರಿಗೂ. ಬಿಗ್ ಬಾಸ್ ವೀಕ್ಷಕ ಮತ್ತು ಪ್ರೇಕ್ಷಕರಲ್ಲಿ ವಿನಂತಿ, ಇದು ಒಂದು ಗೇಮ್ ಶೋ. ಬಿಗ್ ಬಾಸ್ ಅನ್ನೋದು ಒಂದು ಗೇಮ್ ಶೋ. ಈ ಗೇಮ್ ಶೋ ಅಲ್ಲಿ ಯಾರಿಗೆ ಕೆಪಾಸಿಟಿ ಇರುತ್ತೋ, ಯಾರು ಚೆನ್ನಾಗಿ ಆಡಿರ್ತಾರೋ ಅವರು ಗೆಲ್ಲೋದು ಸಹಜ ಧರ್ಮ. ಮತ್ತು ಸುದೀಪ್ ಅವರು ಯಾವುದೇ ರೀತಿಯಲ್ಲೂ ಯಾರಿಗೂ ಏನೂ ಮೋಸ ಮಾಡೋದಿಲ್ಲ. ಜನ ಯಾರಿಗೆ ಓಟ್ ಹಾಕಿರ್ತಾರೋ ಅವ್ರನ್ನ ಗೆಲ್ಲಿಸೋದಷ್ಟೇ ಸುದೀಪ್ ಅವ್ರ ಕೆಲಸ. ಸುದೀಪ್ ಅವರು ಇದರಲ್ಲಿ ಮಧ್ಯಸ್ಥಿಕೆ ಯಾವುದೇ ರೀತಿಯಲ್ಲೂ ಮಾಡೋದಿಲ್ಲ. ದಯಮಾಡಿ ಜನರೇ ಅರ್ಥಕೊಳ್ಳಿ. ಈ ರೀತಿ ಟ್ರೋಲ್ಗಳು ಮಾಡೋದು, ಈ ರೀತಿಯ ಬಿಗ್ ಬಾಸಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವರೇ ಗೆಲ್ಲಬೇಕು ಇವರೇ ಗೆಲ್ಲಬೇಕು ಅಂತೇಳಿ ನಾವು ಅದನ್ನು ತುಂಬ ಒತ್ತು ಕೊಟ್ಟು ಎಲ್ಲ ಕಡೆ ಪ್ರಚಾರ ಮಾಡೋದು, ಈ ಥರದ್ದೆಲ್ಲ ಮಾಡಬಾರ್ದು. ನಾವು ಅದು ಒಂದು ಮನೋರಂಜನೆ ಶೋ. ನಮಗೆ ಮನೋರಂಜನೆ ಕೊಡೋದಕ್ಕೆ ಇರ್ತಕ್ಕಂಥ ಒಂದು ಶೋ. ನೀವು ಮಾಡ್ತಾ ಇರೋ ರೀತಿ, ನೀವು ಇವಾಗ ಎಲ್ಲ ಜನರು ಏನೇನು ಮಾಡ್ತಾ ಇದ್ದಾರೆ, ಇದರಿಂದ ನಾಳೆ ದಿವಸ ಬಿಗ್ ಬಾಸೇ ನಿಂತೋಗೋ ಚಾನ್ಸಸ್ ಇರ್ತೈತೆ. ನಮಗೆ ವರ್ಷದಲ್ಲಿ ಒಂದು 3 ತಿಂಗಳು ಮನೋರಂಜನೆ ಕೊಡುವಂಥ ಒಂದು ಶೋ ಅಂತಂದರೆ ಅದು ಬಿಗ್ ಬಾಸ್ ಶೋ. ನೋಡಿ, ಇಲ್ಲಿ ಗಿಲ್ಲಿ ವಿಚಾರ ಆಗಲಿ, ಅಶ್ವಿನಿ ವಿಚಾರ ಆಗಲಿ, ರಕ್ಷಿತಾ ವಿಚಾರ ಆಗಲಿ ಅಂತ ಅಲ್ಲ. ಇದು ಏನು ಅಂತಂತಂದರೆ ಇಂಥವರೇ ಗೆಲ್ಲಬೇಕು ಅಂತ ದಯವಿಟ್ಟು ಯಾರೂ ನೀವು ಟ್ರೋಲ್ಗಳನ್ನ ಮಾಡಬೇಡಿ. ಕೆಪಾಸಿಟಿ ಇರೋವಂಥವರು ಯಾರಾದರೂ ಗೆಲ್ಲಿ ಬಿಡಿ. ಇಲ್ಲಿ ಅವರು ಕೂಡ ಆಟ ಆಡೋಕ್ಕೆ ಬಂದಿರೋದು. ಇಲ್ಲಿ ಯಾರು ಆಟ ಆಡೋಕ್ಕೆ ಬಂದಿರತಕ್ಕಂಥವ್ರು ಯಾರು ಸಮಾಜ ಸೇವಕರು ಅಲ್ಲ, ಯಾರು ದೇಶ ಸೇವಕರು ಅಲ್ಲ, ಯಾರು ದೇಶಕ್ಕಾಗಿ ದುಡಿತಕ್ಕಂಥವ್ರು ಅಲ್ಲ, ಮತ್ತು ಇವ್ರು ಗೆದ್ದ ಮೇಲೆ ಯಾವ ಪ್ರಜೆಗಳಿಗೂ ಸಹಾಯ ಮಾಡೋ ಅಂಥವರು ಅಲ್ಲ. ಯಾರು ಸಹಾಯ ಮಾಡ್ತೀವಿ ಅಂತ ಭಾಷೆ ಕೊಟ್ಟು ಪ್ರಮಾಣ ಕೊಟ್ಟು ಹೋಗಿ ಬಿಗ್ ಬಾಸ್ ಆಡ್ತಾ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಈ ಥರ ಟ್ರೋಲ್ಗಳು ಮಾಡೋದನ್ನು ನಿಲ್ಲಿಸಿ ಬಿಗ್ ಬಾಸ್ ಥರನೇ ಇರೋದಕ್ಕೆ ಬಿಡಿ.